ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದೀವಿ. ಇವಾಗ ಹಬ್ಬದ ಸೀಸನ್ ಆಗಿರೋದ್ರಿಂದ ಮನೆಯಲ್ಲಿ ಅಡಿಕೆ, ವಿಳ್ಳೆದೆಲೆ ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ಅದನ್ನ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಒಂದು ಡ್ರೈ ಪಾನ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಆ ರೆಸಿಪಿ ಹೆಂಗ್ ಬರುತ್ತೆ ಅಂತ ನೋಡೋಣ. ಅಂಡ್ ಮಲೆನಾಡಲ್ಲಿ ವಿಳ್ಳೆದೆಲೆ, ಅಡಿಕೆ ಎಲ್ಲ ಹೆಚ್ಚಾಗಿರೋರು ಸಹ ಇದನ್ನ ಟ್ರೈ ಮಾಡಿ ಮನೆಯಲ್ಲಿರುವಂತ ಪದಾರ್ಥಗಳಿಂದಾನೇ ಉಪಯೋಗಿಸ್ಕೊಂಡು ಹೇಗ್ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಇಲ್ಲಿ 2 ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀವಿ, ಹಾಗೆ 2 ಟೇಬಲ್ ಸ್ಪೂನು ಸೋಂಪನ್ನು ತೊಗೊಂಡಿದ್ದೀವಿ, ಮತ್ತು ಸ್ವಲ್ಪ ಅಡಿಕೆಯನ್ನು ತೊಗೊಂಡಿದ್ದೀವಿ. ಅದನ್ನು ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿರೋದು, ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋಂತಹ ವಿಳ್ಳೆದೆಲೆಯನ್ನು ತೊಗೊಂಡಿದ್ದೀವಿ. 1 ಟೀ ಸ್ಪೂನು ಗಸಗಸೆಯನ್ನು ತೊಗೊಳ್ತಾ ಇದ್ದೀವಿ, ಮತ್ತು 4 ರಿಂದ 5 ಏಲಕ್ಕಿ, ಹಾಗೆ ಒಂದು 2-3 ಲವಂಗ, ಸ್ವಲ್ಪ ಚೂರೆ ಜಾಯಿಕಾಯನ್ನು ತೊಗೊಂಡಿರೋದು, ಹಾಗೆ ಬಿಳಿ ಕಲ್ ಸಕ್ಕರೆಯನ್ನು ತೊಗೊಂಡಿದ್ದೀವಿ. ನಿಮಗೆ ಬೇಕಿದ್ರೆ ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬಹುದು. ಮತ್ತು ಸುಣ್ಣ, ಒಂದು ಸ್ವಲ್ಪ ಸುಣ್ಣ ತೊಗೊಂಡಿದ್ದೀವಿ. ಒಂದು ಅಂದಾಜ್ ಮೇಲೆ ಸುಣ್ಣವನ್ನು ತೊಗೊಳ್ಬಹುದು. ಇಲ್ಲಿ ಮೊದಲಿಗೆ ಅಡಿಕೆಯನ್ನು ಹುರ್ಕೊಳ್ತಾ ಇದ್ದೀವಿ. ಈ ಅಡಿಕೆ ಚೊಗುರು ಹಾಕಿರ್ತಾರಲ್ಲ, ಆ ಅಡಿಕೆಯನ್ನು ಉಪಯೋಗಿಸ್ತಾ ಇದ್ದೀವಿ ಇಲ್ಲಿ. ಯಾಕಂದರೆ ಮನೆಯಲ್ಲಿ ಚಾಲಿ ಅಡಿಕೆ ಇಲ್ಲದೆ ಇರೋದಕ್ಕೆ ಇದನ್ನು ಹಾಕೊಳ್ತಾ ಇದ್ದೀವಿ. ಅದನ್ನು ತೊಳೆದು ಪುಡಿ ಮಾಡಿ ಇಟ್ಕೊಂಡಿರೋವಂಥ ಅಡಿಕೆ, ಅದು ಚಿಕ್ಕದಾಗಿ ಪುಡಿ ಮಾಡಿ ನಂತರ ಹುರ್ಕೊಳ್ತಾ ಇರೋದು. ಅಡಿಕೆ ಹುರಿದ ನಂತರ ಸೋಂಪು ಹಾಕಿ ಅದನ್ನು ಹುರಿದು ಆಮೇಲೆ ಗಸಗಸೆಯನ್ನು ಸೇರಿಸ್ಕೊಳ್ತಾ ಇರೋದು. ಒಂದು ಹದವಾಗಿ ಹುರ್ಕೊಳ್ಬೇಕು, ಯಾಕಂದರೆ ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕಲ್ವಾ. ಚೆನ್ನಾಗಿ ಹುರಿಲಿಲ್ಲ ಅಂದರೆ ಅದು ಪುಡಿ ಆಗೋದಿಲ್ಲ. ಕ್ರಿಸ್ಪಿಯಾಗಿ ಹುರ್ಕೊಳ್ಬೇಕು. ನಂತರ ಏಲಕ್ಕಿ, ಲವಂಗ, ಜಾಯಿಕಾಯನ್ನು ಕೂಡ ಹಾಕೊಂಡು ಹುರ್ಕೊಳ್ತಾ ಇದ್ದೀವಿ. ಇದಿಷ್ಟು ಒಂಥರ ಘಮ ಘಮ ಅಂತ ಸುವಾಸನೆ ಬರ್ತಾ ಇರುತ್ತೆ, ಆವಾಗ ತೆಗೆದಿಟ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಒಂದು ತಣ್ಣಗಾಗ್ಲಿಕ್ಕೆ ಬಿಡೋಣ, ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ಸೊ ಇದು ತಣ್ಣಗಾಗೋವರೆಗೂ ಬೇರೆ ವಿಳ್ಳೆದೆಲೆಯನ್ನು ಹುರ್ಕೊಳ್ಬೇಕು. ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ವಿಳ್ಳೆದೆಲೆಯನ್ನು ಹುರ್ಕೊಳ್ಳೋಣ. ಒಂದು 2 ಟೀ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಂಡು ವಿಳ್ಳೆದೆಲೆ ಹಾಕ್ಕೊಳ್ತಾ ಇದ್ದೀವಿ. ವಿಳ್ಳೆದೆಲೆನೂ ಅಷ್ಟೇ, ಮೊದಲು ಸ್ವಲ್ಪ ಉಪ್ಪು ನೀರಲ್ಲಿ ತೊಳ್ಕೊಂಡು ಆಮೇಲೆ ಸ್ವಲ್ಪ ನೀರಿನ ಅಂಶ ತೆಗೆದು ಒರೆಸ್ಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ವಿಳ್ಳೆದೆಲೆ ಇದು. ಯಾಕಂದರೆ ಕ್ರಿಮಿನಾಶಕ ಅದು ಇದು ಹೊಡೆದಿರ್ತಾರೆ ಬೆಳೆಯುವಾಗ, ಹಾಗಾಗಿ ಅದನ್ನು ಉಪ್ಪು ನೀರಲ್ಲಿ ತೊಳ್ಕೊಳ್ಳೋದು ಸೂಕ್ತ. ಇದು ಕರಿಬೇವನ್ನು ಹುರ್ಕೊಳ್ತೀವಲ್ಲ ಸಾಂಬಾರು ಮಾಡಬೇಕಾದ್ರೆಲ್ಲ, ಅದೇ ಅದಕ್ಕೆ ವಿಳ್ಳೆದೆಲೆಯನ್ನು ಹುರ್ಕೊಳ್ಬೇಕು. ಥರ ಕ್ರಿಸ್ಪಿಯಾಗಿ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಚಟಪಟ ಅಂತ ಸೌಂಡ್ ಆಗ್ತಾ ಇರುತ್ತೆ ಅದನ್ನು ಹುರಿಬೇಕಾದ್ರೆ. ಇದೆಲ್ಲ ಹುರಿದು ಇದನ್ನು ತಣ್ಣಗಾದ ನಂತರ ಇದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಬಂದಿದೆ. ಅದು ಒಂಥರ ಕೈಯಲ್ಲಿ ಪೀಸ್ ಮಾಡ್ಬೋದು, ಹಾಗೆ ಪುಡಿ ಆಗುತ್ತೆ. ಸ್ಟವ್ ಆಫ್ ಮಾಡಿ ಆಮೇಲೆ ಸುಣ್ಣವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಸುಣ್ಣ ಮತ್ತು ಕಲ್ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಸ್ಟವ್ ಆಫ್ ಮಾಡಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಕಲ್ ಸಕ್ಕರೆ ಕರಗಿಬಿಡುತ್ತಲ್ವ, ಅದಕ್ಕೆ. ಇವಾಗ ಚೆನ್ನಾಗಿ ಹುರಿದಾಗಿದೆ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಹುರ್ಕೊಳ್ಬಹುದು. ಜಾಸ್ತಿ ಕಲ್ ಸಕ್ಕರೆಯನ್ನು ಹಾಕ್ಕೊಳ್ಬೋದು. ನಮಗೆ ಸಿಹಿ ಅಂಶ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಳ್ಬೋದು. ಕಮ್ಮಿ ಹಾಕ್ಕೊಂಡಿದ್ದೀವಿ ಇಲ್ಲಿ. ನಾವು ಇದನ್ನು ತಿನ್ನಬೇಕಾದ್ರೆ ಬೇಕಿದ್ರೆ ಸೇರಿಸ್ಕೊಳ್ಳೋಣ ಅಂತ. ಈಗೆಲ್ಲ ತಣ್ಣಗಾಗಿದೆ, ಅದನ್ನು ಪುಡಿ ಮಾಡ್ಕೊಳ್ಳೋಣ. ಮೊದಲಿಗೆ ವಿಳ್ಳೆದೆಲೆಯನ್ನು ಪುಡಿ ಮಾಡ್ಕೊಳ್ಬೇಕು, ಆಮೇಲೆ ಉಳಿದ ಪದಾರ್ಥವನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇಷ್ಟು ಚೆನ್ನಾಗಿ ಪುಡಿಯಾಗಿದೆ. ಜಾಸ್ತಿ ವಿಳ್ಳೆದೆಲೆ ಹಾಕಿದ್ರೂ ಅದು ಕಮ್ಮಿ ಆಗಿಬಿಡುತ್ತೆ ಕೆಲವೊಮ್ಮೆ. ಇಷ್ಟೇ ಆಗೋದು. ನಾವು ಒಂದು 20-30 ವಿಳ್ಳೆದೆಲೆಯನ್ನು ಸೇರಿಸ್ಕೊಂಡಿದ್ವಿ. ಆಗಿದ್ದಿಷ್ಟೇ, ತುಂಬ ಕಮ್ಮಿ ಆಯಿತು. ಸೊ ಪದಾರ್ಥವನ್ನು ಕೂಡ ನೆಕ್ಸ್ಟ್ ಹುರಿದ ಪದಾರ್ಥವನ್ನು ಸೇರಿಸ್ಕೊಂಡು ಪುಡಿ ಮಾಡ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇವತ್ತು ಈ ರೆಸಿಪಿ ಈ ಥರ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಘಮ ಘಮ ಅಂತ ಇದೆ. ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಸಿಂಪಲ್ ಇಂಗ್ರೀಡಿಯೆಂಟ್ಸು ಏನೇನಿದೆ ಮನೆಯಲ್ಲಿ ಅದನ್ನೇ ಉಪಯೋಗಿಸ್ಕೊಂಡು ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಈಸಿ ರೆಸಿಪಿ ಆಗಿರೋದ್ರಿಂದ ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.